ರಾಜಕೀಯ ಅಂತ್ಯಕಾಲದಲ್ಲಿ ಬಿಜೆಪಿಯನ್ನ ಸೇರಿದ್ರು ಎಸ್ಎಂ ಕೃಷ್ಣ. ಕಾಂಗ್ರೆಸ್ಗೆ ರಾಜೀನಾಮೆಯನ್ನ ಘೋಷಿಸಿ ಬಿಜೆಪಿಯನ್ನ ಸೇರಿದ್ರು. 2017ರಲ್ಲಿ ಜನವರಿ 28ಕ್ಕೆ ಕಾಂಗ್ರೆಸ್ಗೆ ರಾಜೀನಾಮೆಯನ್ನ ನೀಡ್ತಾರೆ. ಕಾಂಗ್ರೆಸ್ನ ಪ್ರಾಥಮಿಕ ಸದಸ್ಯತ್ವಕ್ಕೆ ರಾಜೀನಾಮೆಯನ್ನ ನೀಡ್ತಾರೆ ಎಸ್ಎಂ ಕೃಷ್ಣರವರು. ತಮ್ಮ ನಿವಾಸದಲ್ಲಿ ಸುದ್ದಿಗೋಷ್ಠಿಯನ್ನ ನಡೆಸಿ ಕಾಂಗ್ರೆಸ್ಗೆ ರಾಜೀನಾಮೆಯನ್ನ ಘೋಷಿಸಿದ್ರು. 2017 ಜನವರಿ 28ಕ್ಕೆ ಕಾಂಗ್ರೆಸ್ಗೆ ರಾಜೀನಾಮೆಯನ್ನ ಎಸ್ಎಂ ಕೃಷ್ಣರವರು ಘೋಷಿಸಿ ನಂತರ ಕಮಲ ಮುಡಿದಿರ್ತಾರೆ. ಮಾಜಿ ಸಭಾಪತಿ ಬಿಎಸ್ ಶಂಕರ್ ಅವರು ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ನಿಜಕ್ಕೂ ಕೂಡ ಅರ್ಗಿಸಿಕೊಳ್ಳೋದಕ್ಕೆ ಆಗದಂತಹ ಪರಿಸ್ಥಿತಿ ಸರ್. ಒಂಥರ ರಾಜಕೀಯ ವಲಯಕ್ಕೆ ಇದು ಒಂದು ರೀತಿ ಶೋಕ ಸಾಗರ ಅನ್ಸುತ್ತೆ. ಏನ್ ಹೇಳೋಕ್ ಬಯಸ್ತೀರಿ ಈ ಸಂದರ್ಭದಲ್ಲಿ? ನಮಸ್ಕಾರ. ನಾನು ದೂರದ ಮೂಡುಬಿದಿರಿನಲ್ಲಿದ್ದೇನೆ. ಆಳ್ವಾಸ್ ವಿರಾಸತ್ ಕಾರ್ಯಕ್ರಮಕ್ಕೆ ಬಂದಿದ್ದೆ ರಾತ್ರಿ. ಈಗ ಬೆಳಗಿನ ಜಾವ ಅವರು ನಮ್ಮನ್ನಾಗಲಿದ್ದಾರೆ ಅಂತಕ್ಕಂಥ ಸುದ್ದಿ ಸ್ವಲ್ಪ ಹೊತ್ತಿಗೆ ಮುಂಚೆ ತಾನೇ ನಮಗೆ ಗೊತ್ತಾಯ್ತು. ಕರ್ನಾಟಕದ ರಾಜಕಾರಣದಲ್ಲಿ ಅಷ್ಟೇ ಅಲ್ಲ, ಭಾರತದ ರಾಜಕಾರಣದಲ್ಲಿ ಅಪರೂಪವಾದಂತ ಸಾಧನೆ ಮಾಡಿದಂತ ಒಬ್ಬ ಸಜ್ಜನ ಸುಸಂಸ್ಕೃತ ರಾಜಕಾರಣಿ. ಕರ್ನಾಟಕದಿಂದ 4 ಸದನಗಳಿಗೆ ಆಯ್ಕೆಯಾದಂತ ಅಪರೂಪದ ವ್ಯಕ್ತಿ. ಲೋಕಸಭೆ, ರಾಜ್ಯಸಭೆ, ವಿಧಾನಸಭೆ ಮತ್ತು ವಿಧಾನ ಪರಿಷತ್ತಿನ 4 ಸದನಗಳ ಸದಸ್ಯರಾಗಿ ಅವರು ಕೆಲಸ ಮಾಡಿದ್ರು. ಅದ್ರ ಜೊತೆಗೆ ಕರ್ನಾಟಕ ವಿಧಾನಸಭಾ ಅಧ್ಯಕ್ಷರಾಗಿ, ಕರ್ನಾಟಕದಲ್ಲಿ ಮಂತ್ರಿಯಾಗಿ, ಉಪಮುಖ್ಯಮಂತ್ರಿಯಾಗಿ, ಸ್ಪೀಕರ್ ಆಗಿ, ಮುಖ್ಯಮಂತ್ರಿಯಾಗಿ, ರಾಜ್ಯಪಾಲರಾಗಿ ಮಹಾರಾಷ್ಟ್ರದಲ್ಲಿ, ಅದರ ಜೊತೆಗೆ ಕೇಂದ್ರದ ಸಚಿವರಾಗಿ ಹಲವು ವರ್ಷಗಳ ಕಾಲ ಕೆಲಸ ಮಾಡಿ ತಮ್ಮದೇ ಆದಂತ ಒಂದು ಸಾಂಸ್ಕೃತಿಕ ವಲಯದಲ್ಲೂ ಕೂಡ ತಮ್ಮನ್ನೇ ಅವರೊಂದು ಗುರುತಿಸಿಕೊಂಡಿದ್ರು. ಕರ್ನಾಟಕ ಚಿತ್ರಕಲಾ ಪರಿಷತ್ನಲ್ಲೂ ಕೂಡ ಬಹಳ ವರ್ಷಗಳ ಕಾಲ ಅಧ್ಯಕ್ಷರಾಗಿ ಅವರು ಮಹಾರಾಷ್ಟ್ರದ ರಾಜ್ಯಪಾಲರಾಗಿ ಹೋಗ್ಬೇಕಾದ್ರೆ ಆ ಅಧ್ಯಕ್ಷ ಸ್ಥಾನವನ್ನ ನನಗೆ ಬಿಟ್ಟುಕೊಟ್ಟು ಹೋಗಿದ್ರು. ಮತ್ತು ನಾನು ಕರ್ನಾಟಕದಲ್ಲಿ ಜನತಾ ಪರಿವಾರ ಛಿದ್ರಗೊಂಡಂತ ಸಂದರ್ಭದಲ್ಲಿ 98-99 ಇಸ್ವಿನಲ್ಲಿ ನಾವು ಅನೇಕ ಜನ ಕಾಂಗ್ರೆಸ್ಗೆ ಸೇರ್ಲಿಕ್ಕೆ ಪ್ರಮುಖವಾದಂತ ಪಾತ್ರವನ್ನು ಕೂಡ ಅವರು ವಹಿಸಿದ್ರು. ರಾಷ್ಟ್ರದ ಮುಖ್ಯವಾಹಿನಿ ರಾಜಕಾರಣ ಮಾಡಬೇಕು, ಸೆಕ್ಯುಲರ್ ಪಾಲಿಟಿಕ್ಸ್ ಮಾಡಬೇಕು ಅಂತ ಬಹಳಷ್ಟು ಜನ ನಮ್ಮ ದೊಡ್ಡ ತಂಡವನ್ನೇ ಅವರು ಕಾಂಗ್ರೆಸ್ಗೆ ಕರ್ಕೊಂಡು ಬರುವಂತ ಕೆಲಸವನ್ನು ಕೂಡ ಮಾಡಿದ್ರು. ರಾಜಕಾರಣದಲ್ಲಿ ಒಬ್ಬ ರಾಜಕಾರಣಿ ಹೇಗಿರಬೇಕು, ರಾಜಕೀಯ ವಿರೋಧಿಗಳನ್ನ ಬರೀ ಎದುರಾಳಿಗಳು ಅಂತ ಪರಿಗಣಿಸಬೇಕೆ ಹೊರತು ಶತ್ರುಗಳಾಗಿ ಪರಿಗಣಿಸಬಾರದು ಅನ್ನೋಂತ ಒಂದು ಸಜ್ಜನಿಕೆ ಇದ್ದಂಥವ್ರು. ಮತ್ತು ಯಾವತ್ತೂ ಕೂಡ ತನ್ನ ರಾಜಕೀಯ ಎದುರಾಳಿಗಳಿಗೆ ಸೈದ್ಧಾಂತಿಕವಾಗಿ ಟೀಕೆ ಮಾಡ್ತಾ ಇದ್ರೆ ಹೊರತು, ಅವರ ನಿಲುವುಗಳನ್ನ ವಿಮರ್ಶೆ ಮಾಡ್ತಾ ಇದ್ರೆ ಹೊರತು ಯಾವತ್ತೂ ಕೂಡ ವೈಯಕ್ತಿಕ ನಿಂದನೆ ಮಾಡೋದಾಗ್ಲಿ, ಅಸಂಸದೀಯ ಪದಗಳನ್ನ ಬಳಸೋದಾಗ್ಲಿ ಇರ್ಲಿಲ್ಲ. ಮತ್ತು ವೈಯಕ್ತಿಕ ಜೀವನದಲ್ಲೂ ಅವರಿಗಿದ್ದಂತ ಶಿಸ್ತು, ಅವರಿಗಿದ್ದಂತ ಒಂದು ಗತ್ತುಗಾರಿಕೆ ಅಂತ ಹೇಳ್ಬೋದು. ಒಬ್ಬ ಜೆಂಟ್ಲ್ಮನ್ ಪಾಲಿಟಿಷಿಯನ್ ಅಂತ ಕರ್ನಾಟಕದಲ್ಲಿ ಯಾರಾದ್ರೂ ಹೇಳ್ಬೇಕು ಅಂದ್ರೆ ಮೊದಲು ನೆನಪಿಗೆ ಬರ್ತಕ್ಕಂಥದ್ದು ಎಸ್ಎಂ ಕೃಷ್ಣ ಮತ್ತು ರಾಮಕೃಷ್ಣ ಹೆಗಡೆ ಅವರ ಹೆಸರುಗಳು. ಆ ರೀತಿಯ ಒಂದು ಸಾಧನೆಯನ್ನು ಮಾಡಿದಂಥವ್ರು. ಒಬ್ಬ ರಾಜಕಾರಣಿ ತನ್ನ ಜೀವಮಾನದಲ್ಲಿ ಏನೆಲ್ಲಾ ಸಾಧನೆ ಮಾಡ್ಬೋದು ಅದಷ್ಟನ್ನು ಕೂಡ ಮಾಡಿದ್ರು. ಕರ್ನಾಟಕಕ್ಕೆ ಮತ್ತು ಬೆಂಗಳೂರಿಗೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಒಂದು ದೊಡ್ಡ ಹೆಸರನ್ನು ತಂದುಕೊಟ್ಟು ಪ್ರಪಂಚದ 2ನೇ ಸಿಲಿಕಾನ್ ಸಿಟಿ, ಭಾರತದ ಸಿಲಿಕಾನ್ ಸಿಟಿ ಅನ್ನೋ ಹೆಮ್ಮೆಯನ್ನ ಬೆಂಗಳೂರಿಗೆ ತಂದುಕೊಟ್ಟಿದ್ರು. ಈ ರಾಜ್ಯದಲ್ಲಿ ದೇವರಾಜ ಸರ್ಕಾರದಲ್ಲಿ ಸಚಿವರಾಗಿದ್ದಂತ ಸಂದರ್ಭದಲ್ಲೇ ಪೀಣ್ಯ ಇಂಡಸ್ಟ್ರಿಯಲ್ ಏರಿಯಾನು ಮಾಡಿ ಏಷ್ಯಾದಲ್ಲಿ ಅತ್ಯಂತ ದೊಡ್ಡ ಇಂಡಸ್ಟ್ರಿಯಲ್ ಹಬ್ ಆಗಿ ಅದನ್ನು ಮಾಡುವಂತ ಕೆಲಸವನ್ನು ಕೂಡ ಮಾಡಿದ್ರು. ಹೀಗೆ ಅನೇಕ ಅವರ ಸಾಧನೆಯನ್ನ ಪಟ್ಟಿ ಮಾಡ್ತಾ ಹೋದ್ರೆ ಯಾವ ಕ್ಷೇತ್ರದಲ್ಲಿ ಅವರು ಕೆಲಸ ಮಾಡಿದಾರೋ ಅಲ್ಲೆಲ್ಲ ತಮ್ಮ ಹೆಜ್ಜೆ ಗುರುತನ್ನು ಬಿಟ್ಟು ಹೋಗ್ತಕ್ಕಂಥ ಕೆಲಸವನ್ನು ಮಾಡಿದ್ದಾರೆ. ಆದ್ರೆ ಅವರು ಸದಾ ನೆನಪುಗಳಿರ್ತಕ್ಕಂಥದ್ದು, ಸದಾ ಹಸನ್ಮುಖಿಯಾದಂತ, ಸಜ್ಜನಿಕೆಯಿಂದ ಕೂಡಿದಂತ, ಸಾಂಸ್ಕೃತಿಕ ಹಿನ್ನೆಲೆ ಉಳ್ಳಂತ ಮತ್ತು ಇಡೀ ರಾಜಕಾರಣದಲ್ಲಿ ಒಂದು ಮಾದರಿಯನ್ನ ಎಲ್ಲಾ ಕ್ಷೇತ್ರದಲ್ಲೂ ಕೂಡ ನಿರ್ಮಾಣ ಮಾಡಿ ಹೋಗಿದ್ದಾರೆ ಅಂದ್ರೆ ತಪ್ಪೇನಿಲ್ಲ. ಕಳೆದ ಒಂದು 9-10 ತಿಂಗಳಿಂದ ಅವರು ಬಹಳಷ್ಟು ಕಾಯಿಲೆಗೊಳಗಾಗಿ ಜನಸಂಪರ್ಕದಿಂದ ದೂರ ಇರಬೇಕಾದಂತ ಒಂದು ಸಂದರ್ಭನೂ ಬಂತು. ಮತ್ತು ಅವರ ಸುದೀರ್ಘ ರಾಜಕಾರಣದ 6 ದಶಕಗಳಲ್ಲಿ ಕೊನೆಯ ಕೆಲವು ವರ್ಷಗಳಲ್ಲಿ ಅವರು ಅನಿರೀಕ್ಷಿತವಾದಂತ ಕೆಲವು ನಿರ್ಧಾರಗಳನ್ನು ತೆಗೆದುಕೊಳ್ಬೇಕಾಯ್ತು. ವ್ಯಕ್ತಿಗತವಾಗಿ ಅವರಿಗೆ ಆದಂತ ಕೆಲವು ನೋವುಗಳು, ಅವರಿಗೆ ಸಿಗದೇ ಇದ್ದಂತ ಪುರಸ್ಕಾರ, ಮಾನ್ಯತೆ ಮತ್ತು ಅವರು ತನಗೆ ಅವಮಾನ ಆಯ್ತು ಅಂತ ಹೇಳಿ ಭಾವಿಸಿದ್ರಿಂದ ಕೆಲವು ರಾಜಕೀಯ ನಿರ್ಧಾರಗಳನ್ನ ಅವರು ತೆಗೆದುಕೊಳ್ಬೇಕಾಯ್ತು. ಆದ್ರೂ ಕೂಡ ಅವೆಲ್ಲವೂ ಕೂಡ ಮರೆತರೂ ಕೂಡ ಇಡೀ ಸುದೀರ್ಘವಾದ 6 ದಶಕಗಳ ರಾಜಕಾರಣದಲ್ಲಿ ಬಹುತೇಕ ಕರ್ನಾಟಕದಲ್ಲಿ ಅತ್ಯಂತ ಹಿರಿಯ ರಾಜಕಾರಣಿಗಳಲ್ಲಿ ಅವರು ಕೂಡ ಒಬ್ರು.
ಶಾಮನೂರು ಶಿವಶಂಕರಪ್ಪನವರು, ಎಚ್.ಡಿ. ದೇವೇಗೌಡರು, ಕಾಗೋಡು ತಿಮ್ಮಪ್ಪನವರು ಮತ್ತು ಎಸ್.ಎಂ. ಕೃಷ್ಣ 90 ವರ್ಷಗಳನ್ನ ಪೂರೈಸಿ ಮುನ್ನಡೀತಾ ಇದ್ದಂತ ಕೆಲವೇ ಸಾರ್ವಜನಿಕ ಬದುಕಿನ ನಾಯಕರುಗಳಲ್ಲಿ ಒಬ್ಬರು. ಅವರ ಅಗಲಿಕೆ ಖಂಡಿತವಾಗೂ ಕೂಡ ಒಬ್ಬ ಸುಸಂಸ್ಕೃತ ರಾಜಕಾರಣಿಯನ್ನ ಕಳೆದುಕೊಂಡಂತ ಒಂದು ವ್ಯಾಕ್ಯೂಮ್ ಅನ್ನ, ಒಂದು ಆ ರೀತಿಯ ಒಂದು ಶೂನ್ಯವನ್ನ ಖಂಡಿತ ನಿರ್ಮಾಣ ಮಾಡ್ತದೆ. ಮತ್ತು ಎಸ್.ಎಂ. ಕೃಷ್ಣರವರ ಸುದೀರ್ಘವಾದಂತ ರಾಜಕೀಯವನ್ನ ಅಭ್ಯಾಸ ಮಾಡಿದ್ರೆ ಒಬ್ಬ ರಾಜಕಾರಣಿ ಹೇಗಿರ್ಬೇಕು ಅನ್ನೋದನ್ನ ಅವರು ಮಾದರಿಯಾಗಿರ್ತಾರೆ. ಬಹುತೇಕ ಅವ್ರಿಗೆ ಈಗ ಸಕ್ರಿಯವಾಗಿರ್ಲಿಕ್ಕೆ ಸಾಧ್ಯ ಆಗಿದ್ರೆ ಇವತ್ತು ಏನು ಇಡೀ ಭಾರತದ ಮತ್ತು ಕರ್ನಾಟಕದ ರಾಜಕಾರಣದಲ್ಲಿ ಮಾತಿನ ಮಾಲಿನ್ಯ ಏನು ನಿರ್ಮಾಣ ಆಗಿದೆ, ಅದಕ್ಕೆ ಸರಿಯಾಗಿರ್ತಕ್ಕಂತ ಒಂದು ವಿಮರ್ಶೆಯನ್ನು ಅವರು ಮಾಡಿ ಅದು ಸರಿಯಾದಂತ ಸ್ಥಿತಿ ಮತ್ತು ಹಾದಿ ಅಲ್ಲ ಅಂತ ಮನವರಿಕೆ ಮಾಡ್ಕೊಡ್ತಾ ಇದ್ರು ಮುಂದಿನ ಪೀಳಿಗೆಗೆ ಅಂತ ನನ್ನ ನಿರೀಕ್ಷೆ. ಶಂಕರ್ ಅವರೇ, ಅಂದ್ರೆ ಕಡೆಯ ಬಾರಿಗೆ ನೀವು ಅವ್ರನ್ನ ಭೇಟಿಯಾಗಿದ್ದು ಯಾವಾಗ ಅಂತ? ಅವರು ಮಣಿಪಾಲ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡಿತಾ ಇರುವಂತಹ ಸಂದರ್ಭದಲ್ಲೂ ಕೂಡ ಅನೇಕ ಬಾರಿ ಅವರನ್ನ ನೋಡಿದ್ದೆ. ಆದ್ರೆ ಇತ್ತೀಚಿನ ದಿನಗಳಲ್ಲಿ ಅವ್ರು ನೋಡ್ಲಿಕ್ಕೆ ಅವಕಾಶ ಇತ್ತು, ಆದ್ರೆ ನಾನೇ ಮನ್ಸು ಮಾಡ್ಲಿಲ್ಲ. ಯಾಕಂದ್ರೆ ಅವರು ಚಿಕಿತ್ಸೆ ಪಡಿತಾ ಇದ್ದಂತ ರೀತಿ, ಅವರು ದೈಹಿಕವಾಗಿ ಕುಗ್ಗಿರತಕ್ಕಂತ ಸ್ಥಿತಿ ಎಲ್ಲವನ್ನು ಕೂಡ ಪ್ರತಿ ದಿವಸ ಅವರ ಸಿಬ್ಬಂದಿಯವರು, ಅವರ ಕುಟುಂಬದವರು ತಿಳಿಸ್ತಾ ಇದ್ರು. ನಿನ್ನೆನೂ ಕೂಡ ಯಾವುದೋ ಒಂದು ಮದುವೆ ನಿಶ್ಚಿತಾರ್ಥದ ಕಾರ್ಯಕ್ರಮದಲ್ಲೂ ಕೂಡ ಅವರ ಮಕ್ಕಳು, ಅವರ ಮೊಮ್ಮಕ್ಕಳು ಎಲ್ಲ ಸಿಕ್ಕಿದ್ರು. ಅಲ್ಲೂ ಕೂಡ ಅವರು 9 ತಿಂಗಳಿಂದ ಪಾಪ ಅವರು ಬಹಳಷ್ಟು ದೈಹಿಕವಾದಂತ ನೋವನ್ನು ಅನುಭವಿಸ್ತಾ ಇದ್ದಾರೆ ಅನ್ನೋ ಮಾತನ್ನು ಕೂಡ ಹೇಳಿದ್ರು. ಹಾಗಾಗಿ ನಾನು ಅವರನ್ನ ಯಾವ ಸುಸ್ಥಿತಿಯಲ್ಲಿ ನೋಡಿದ್ನೋ ಅದೇ ಸ್ಥಿತಿಯಲ್ಲೇ ಮನಸ್ಸಿನಲ್ಲಿ ಅದು ಇರ್ಲಿ ಅದು ಅನ್ನೋ ಕಾರಣಕ್ಕೋಸ್ಕರ ಕೆಲವು ದಿವಸಗಳಿಂದ ಅವ್ರು ನೋಡ್ತಕ್ಕಂತ ಮನಸ್ಸು ಮಾಡ್ಲಿಲ್ಲ ನಾನು. ಧನ್ಯವಾದ ಶಂಕರ್ ಅವರೇ, ಟಿವಿ ನೈನ್ನೊಂದಿಗೆ ಮಾತನಾಡಿದಕ್ಕಾಗಿ. ಇದು ಮಾಜಿ ಸಭಾಪತಿಗಳು ಎಸ್.ಎಂ. ಕೃಷ್ಣರವರು ನಡೆದು ಬಂದ ಹಾದಿ ಬಗ್ಗೆ, ಯಾಕೆಂದರೆ ತುಂಬ ಹತ್ತಿರದಿಂದ ಬಲ್ಲವರಂತಾಗಿದ್ದವರು, ಅವರನ್ನು ತುಂಬ ಹತ್ತಿರದಿಂದ ನೋಡಿದಂಥವ್ರು.